ಹಾಂ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಮುರಳಿ ಜೊತೆಗೆ ಸ್ವಾಗತ. ನೋಡಿ, ಇವತ್ತು ಅಡಿಗಾರ್ ಕಲ್ಲಳ್ಳಿಯಲ್ಲಿ ಒಂದು 500ರಿಂದ 600 ಜನಕ್ಕೆ ಈಗ ದಾಲ್ ಮಾಡ್ತಾ ಇದ್ದಾರೆ. ನೋಡಿ, ಇದು ಬಿರಿಯಾನಿ ಜೊತೆಲಿ ತಿನ್ನೋದಕ್ಕೆ ಈಗ ದಾಲ್ ಮಾಡ್ತಾ ಇದ್ದಾರೆ. ಈಗ ಬನ್ನಿ ನೋಡೋಣ ಇವ್ರು ಯಾವ ರೀತಿ ಮಾಡ್ತಾರೆ ಅಂತ ಬಿಟ್ಟು ತೋರಿಸ್ಕೊಡ್ತೀನಿ. ದಾಲ್ ಫ್ರೈ ಮಾಡೋದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದಾರೆ. ನೋಡಿ, ಈಗ ದಾಲ್ ಫ್ರೈ ಮಾಡೋದಕ್ಕೆ ನೋಡಿ ಇಲ್ಲಿ ನೋಡಿ ಬೆಳ್ಳುಳ್ಳಿ ಪೇಸ್ಟು, ಶುಂಠಿ ಪೇಸ್ಟು ಮತ್ತು ಅರಿಶಿನ ಪುಡಿ ಮತ್ತು ಕಲ್ಲುಪ್ಪು ನೋಡಿ ಇಷ್ಟೊಂದು ಹಾಕ್ಕೊಂಡಿದ್ದಾರೆ. ಅದರಲ್ಲಿ ಈಗ ಖಾರದ ಪುಡಿ ಸ್ವಲ್ಪ. ಇದು ಎಷ್ಟು ಜನಕ್ಕೆ ಆಗುತ್ತೆ ಸರ್ ಇದು ದಾಲ್ ಫ್ರೈ? 500 ಜನಕ್ಕೆ. ಓಕೆ. ನೋಡಿ ಧನಿಯಾ ಪುಡಿ ಹಾಕ್ಕೊತಾ ಇದ್ದಾರೆ. ನೋಡಿ ಧನಿಯಾ ಪುಡಿ ಒಂದು 200 ಗ್ರಾಮು, ಒಂದು ಖಾರದ ಪುಡಿ ಒಂದು 200 ಗ್ರಾಮು, ಒಂದು 1/4 kg ಅಷ್ಟು ಬೆಳ್ಳುಳ್ಳಿ ಪೇಸ್ಟು ಮತ್ತು 200 ಗ್ರಾಮ್ ಶುಂಠಿ, ಒಂದು 2 ಹಿಡಿ ಕಲ್ಲುಪ್ಪು, ಒಂದು 3ರಿಂದ 4 ಟೀ ಸ್ಪೂನ್ ಅರಿಶಿನ ಪುಡಿ. ನೋಡಿ ಇದರಲ್ಲಿ ಬರೀ ಬೇಳೆ ಹಾಕ್ಬಿಟ್ಟು ಇದನ್ನು ಬೇಯಿಸ್ಕೊಂಡಿದ್ದಾರೆ. ಬೇಳೆ 5 kg, ತೊಗರಿಬೇಳೆ 5 kg ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನ ಬೇಯಿಸ್ಕೊಂಡಿದ್ದಾರೆ. ಈಗ ಇದಕ್ಕೆ ಒಗ್ಗರಣೆ ಹಾಕ್ಕೊತಾ ಇದ್ದಾರೆ. ನೋಡಿ ನಾನು ಮಸಾಲೆ ಎಲ್ಲ ತೋರಿಸಿದ್ನಲ್ಲ, ನೋಡಿ ಆ ಮಸಾಲೆ ಎಲ್ಲ ಇದ್ರಲ್ಲಿ ಹಾಕ್ಕೊಂಡಿದ್ದಾರೆ. ಈಗ ಅದಕ್ಕೆ ಮುಂಚೆ ಈರುಳ್ಳಿ ಮತ್ತು ಕರಿಬೇವು ಸೊಪ್ಪು ಹಾಕ್ಕೊಂಡು ಜಸ್ಟ್ ಇದನ್ನ ಒಂದು ನಿಮಿಷ ಇದನ್ನ ಫ್ರೈ ಮಾಡಿಕೊಂಡು ಈಗ ಈ ಮಸಾಲೆ ಎಲ್ಲ ಹಾಕ್ಕೊಂಡಿದ್ದಾರೆ. ನೋಡಿ ಇದರಲ್ಲಿ ಈರುಳ್ಳಿ ಜಸ್ಟ್ ಒಂದು 1.5 kg ಅಷ್ಟು ಈರುಳ್ಳಿ ಮತ್ತು ಒಂದು 2 ಹಿಡಿಯಷ್ಟು ಕರಿಬೇವು ಸೊಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ ನಂತರ ಇದು ಹಾಕ್ಕೊಂಡು ಈಗ ಟೊಮೊಟೊ ಹಾಕ್ಕೊಂಡಿದ್ದಾರೆ. ಟೊಮೊಟೊ 1.5 kg ಅಷ್ಟು ಟೊಮೊಟೊ ಹಾಕ್ಕೊಂಡು ಈಗ ಫ್ರೈ ಮಾಡ್ತಾ ಇದ್ದಾರೆ. ನೋಡಿ ಮತ್ತೆ ಸ್ವಲ್ಪ ಹಾಕ್ತಾ ಇದ್ದಾರೆ. ಒಂದು 3 kg ಅಷ್ಟು ಟೊಮೊಟೊ ಹಾಕ್ಕೊಂಡಿದ್ದಾರೆ. ನೋಡಿ ಅದರಲ್ಲೇ ಈಗ ಸ್ವಲ್ಪ ನೀರು. ಹಿಡ್ಕೋಕ್ ಇವರೇನೆ ಸರ್. ನಿಮ್ಮ ಹೆಸರು? ನೂರು. ನೂರು. ಹಾಂ. ನೋಡಿ ಇವರೇ ಎಲ್ಲ ಅಡುಗೆಗಳು ಇಲ್ಲಿ ಮಾಡ್ತಾರಂಥದ್ದು. ಎಲ್ಲನೂ ಸೌದೆ ಒಲೆಯಲ್ಲೇ ಮಾಡ್ತಾ ಇದ್ದಾರೆ. ನೋಡಿ ಈ ಕಡೆ ಬಿಸಿ ನೀರು ಇಟ್ಕೊಂಡಿದ್ದಾರೆ 2 ಪಾತ್ರೆಯಲ್ಲಿ. ನೋಡಿ ಇದು ದಾಲ್ ಫ್ರೈ ಮಾಡ್ತಾಯಿದ್ದಾರೆ. ದಾಲ್ ಫ್ರೈಗೆ ಇದು ಮತ್ತು ಅದು ಬಟರ್ ಚಿಕನ್ 50 kg ಚಿಕನ್ ಹಾಕಿ ಬಟರ್ ಚಿಕನ್ ಮಾಡ್ತಾಯಿದ್ದಾರೆ. ನೋಡಿ ಈ ಕಡೆ ಮಟನ್ ಬಿರಿಯಾನಿಗೆ ರೆಡಿ ಮಾಡ್ತಾಯಿದ್ದಾರೆ. ಹಾಂ ಓಕೆ. ಹಾಂ ಓಕೆ. ಹಾಂ ನೋಡಿ ಅದರಲ್ಲೇ ಸ್ವಲ್ಪ ನೀರು. ಹಾಂ ನೋಡಿ ಆಗಾಗ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ, ಇಲ್ಲಾಂದರೆ ಮಸಾಲ ಎಲ್ಲ ಸೀದೋಗುತ್ತೆ. ಆ ಕಾರಣಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದಾರೆ. ನೋಡಿ ಎಲ್ಲ ಟೊಮೊಟೊ ಎಲ್ಲ ಫ್ರೈ ಮಾಡ್ಕೊಂಡಿದ ನಂತರ ಈಗ ಸೋರೆಕಾಯಿ ಹಾಕ್ಕೊತಾ ಇದ್ದಾರೆ. ನೋಡಿ ಸೋರೆಕಾಯಿ ಒಂದು 3 kg ಅಷ್ಟು ಸೋರೆಕಾಯಿ. ನೋಡಿ ಸೋರೆಕಾಯಿ ಹಾಕಿ ಒಂದು 10 ನಿಮಿಷ ಆಗಿದೆ. 10 ನಿಮಿಷ ಆದಮೇಲೆ ಬೇಳೆ ಇದ್ರಲ್ಲಿ ಹಾಕ್ಕೊಂಡಿದ್ದಾರೆ. ನೋಡಿ ಈಗ ಪಾಲಕ್ ಹಾಕ್ತಾ ಇದ್ದಾರೆ. ಇದು ಎಷ್ಟು ಕಟ್ಟು ಪಾಲಕು? 5 ಕಟ್ಟು ಪಾಲಕು. ನೋಡಿ 3 ಕಟ್ಟು ಕೊತ್ತಂಬರಿ ಸೊಪ್ಪು. ಇದು ಎಷ್ಟೊತ್ತು ಕುಚ್ಕೋಬೇಕು ಈ ಥರ? ಹಾಂ ಸೋರೆಕಾಯಿ ಬೆಂದ್ಮೇಲೆ ಇಳಿಸ್ಕೊಳ್ಳೋಣ. ಓಕೆ. ನೋಡಿ ಪಾಲಕು ಕೊತ್ತಂಬರಿ ಸೊಪ್ಪು ಹಾಕಿ ಒಂದು 20 ನಿಮಿಷ ಆಗಿದೆ. 20 ನಿಮಿಷದಿಂದ ಇದು ಪ್ಲೇಟ್ ಮುಚ್ಚಿ ಬೇಯಿಸ್ಕೊತಾ ಇದ್ದಾರೆ. ಇದು ಸೋರೆಕಾಯಿ ಎಲ್ಲ ಫುಲ್ ಚೆನ್ನಾಗಿ ಬೆಂದಿದ ನಂತರ ಈಗ ಇಳಿಸ್ಕೊಂಡಿದ್ದಾರೆ. ಇದನ್ನ ಆಲ್ಮೋಸ್ಟ್ ಒಂದು 3/4 ಗಂಟೆ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡಿದ್ದಾರೆ.
ನೋಡಿ ಈ ಥರ ಇವರು ಮುಸ್ಲಿಂ ಸ್ಟೈಲಲ್ಲಿ ದಾಲ್ ಮಾಡೋ ಅಂಥದ್ದು. ನೋಡಿ ಮುಸ್ಲಿಂ ಸ್ಟೈಲ್ ದಾಲು ರೆಡಿಯಾಗಿದೆ. ಸ್ನೇಹಿತರೆ ನೋಡಿದ್ರಲ್ಲ ಇವರು ದಾಲ್ ಯಾವ ರೀತಿ ಮಾಡಿದ್ರು ಅಂತ ಬಿಟ್ಟು. ನೋಡಿ ಈ ದಾಲು ಇವರು ಮಟನ್ ಬಿರಿಯಾನಿ ಜೊತೆಲಿ ತಿನ್ನೋದಕ್ಕೆ ಇದು ದಾಲ್ ಮಾಡಿರೋ ಅಂಥದ್ದು. ನಾನು ಲಾಸ್ಟ್ ಟೈಮು ನಿಮಗೆ ಈ ಥರ ಒಂದು ಮಟನ್ ಬಿರಿಯಾನಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ನಾನು ಈ ವಿಡಿಯೋ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ನೋಡಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದೆ ನೋಡೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್ ಬಾಯ್. पकड़ना